ಧಾತುಗಳಲ್ಲಿ ವ್ಯತ್ಯಾಸ. ಮೇಲೆಯೇ ಸೂಚಿಸಿರುವಂತೆ ಸಂಸ್ಕೃತದಲ್ಲಿ ಬಳಕೆಯಾಗುವ ಪದಗಳೆಲ್ಲವೂ ಒಳರಚನೆಯುಳ್ಳವುಗಳೇ ಆಗಿದ್ದು ಅವನ್ನೆಲ್ಲ ಒಂದಲ್ಲ ಒಂದು ಕ್ರಿಯಾಧಾತುವಿನಿಂದ ಸಾಧಿಸಲು ಸಾಧ್ಯ ಎಂಬುದಾಗಿ ವೈಯಾಕರಣಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಕನ್ನಡದಲ್ಲಿ ಒಳರಚನೆ ಇಲ್ಲದಂತಹ ಹಲವಾರು ನಾಮಪದ, ಕ್ರಿಯಾಪದ ಮತ್ತು ಗುಣಪದಗಳು ಬಳಕೆಯಲ್ಲಿವೆ. ಹಾಗಾಗಿ ಸಂಸ್ಕೃತದಲ್ಲಿ ಧಾತು ಎಂಬ ಪದ ಕ್ರಿಯಾಧಾತು ಎಂಬ ಒಂದು ಅರ್ಥದಲ್ಲಿ ಮಾತ್ರ ಬಳಕೆಯಾಗಬಲ್ಲುದಾದರೆ ಕನ್ನಡದಲ್ಲಿ ನಾಮಧಾತು, ಕ್ರಿಯಾಧಾತು ಮತ್ತು ಗುಣಧಾತು ಎಂಬುದಾಗಿ 3 ಬೇರೆ ಬೇರೆ ಅರ್ಥಗಳಲ್ಲಿ ಬಳಕೆಯಾಗಬಲ್ಲುದು. ಸಂಸ್ಕೃತದ ಪದ ರಚನೆಯಲ್ಲಿ ಬಳಕೆಯಾಗುವ ಪ್ರತ್ಯಯಗಳನ್ನು ಮುಖ್ಯವಾಗಿ 2 ವರ್ಗಗಳಲ್ಲಿ ವಿಂಗಡಿಸುವ ಕ್ರಮವಿದೆ. ನೇರವಾಗಿ ಕ್ರಿಯಾಧಾತುಗಳೊಂದಿಗೆ ಬರುವ ಪ್ರತ್ಯಯಗಳನ್ನು ಕೃತ್ ಪ್ರತ್ಯಯಗಳೆಂದು ಮತ್ತು ಅಂತಹ ಪ್ರತ್ಯಯಗಳನ್ನು ಸೇರಿಸಿ ತಯಾರಿಸಿದ ಪದಗಳೊಂದಿಗೆ ಬರುವ ಪ್ರತ್ಯಯಗಳನ್ನು ತದ್ಧಿತ ಪ್ರತ್ಯಯಗಳೆಂದು ಕರೆಯುವುದು ರೂಢಿ. ಉದಾಹರಣೆಗಾಗಿ ಧನ್ ಎಂಬ ಕ್ರಿಯಾಧಾತುವಿನಿಂದ ಧನ ಎಂಬ ನಾಮಪದವನ್ನು ತಯಾರಿಸಲು ಬಳಸುವ ಅ ಎಂಬ ಪ್ರತ್ಯಯ ಒಂದು ಕೃತ್ ಪ್ರತ್ಯಯ ಮತ್ತು ಧನ ಎಂಬ ಆ ನಾಮಪದದಿಂದ ಧನವತ್, ಧನವಾನ್ ಎಂಬ ಬೇರೊಂದು ನಾಮಪದವನ್ನು ತಯಾರಿಸಲು ಬಳಸುವ ವತ್ ಎಂಬ ಪ್ರತ್ಯಯ ಒಂದು ತದ್ಧಿತ ಪ್ರತ್ಯಯ. ಇದಲ್ಲದೆ ಉಪಸರ್ಗಗಳೆಂಬ ಪೂರ್ವ ಪ್ರತ್ಯಯಗಳು ಸಂಸ್ಕೃತ ಪದಗಳ ತಯಾರಿಕೆಯಲ್ಲಿ ಬಳಕೆಯಾಗುತ್ತವೆ. ಇವು ಕೃತ್ ಮತ್ತು ತದ್ಧಿತ ಪ್ರತ್ಯಯಗಳ ಹಾಗೆ ಪದಗಳ ಅನಂತರ ಬಲಕ್ಕೆ ಬರುವ ಬದಲು ಅವುಗಳ ಮೊದಲಿಗೆ ಎಡಕ್ಕೆ ಬರುತ್ತವೆ. ಉದಾಹರಣೆಗಾಗಿ ಜ್ಞಾನ ಎಂಬ ಪದಕ್ಕೆ ಅ ಎಂಬ ಉಪಸರ್ಗವನ್ನು ಸೇರಿಸಿ ಅಜ್ಞಾನ ಎಂಬ ಪದವನ್ನು, ಸ್ವಪ್ನ ಎಂಬ ಪದಕ್ಕೆ ದುರ್ ಎಂಬ ಉಪಸರ್ಗವನ್ನು ಸೇರಿಸಿ ದುಸ್ವಪ್ನ ಎಂಬ ಪದವನ್ನು ಮತ್ತು ಜೀವನ ಎಂಬ ಪದಕ್ಕೆ ಉಪ ಎಂಬ ಉಪಸರ್ಗವನ್ನು ಸೇರಿಸಿ ಉಪಜೀವನ ಎಂಬ ಪದವನ್ನು ತಯಾರಿಸಬಹುದು. ಕನ್ನಡದ ವೈಯಾಕರಣಿಗಳು ಸಂಸ್ಕೃತದ ಈ ವಿಧಾನವನ್ನೇ ಅನುಸರಿಸಿ ಕನ್ನಡದವೇ ಆದ ಪದಗಳ ಒಳರಚನೆಯನ್ನು ಕೃತ್ ಪ್ರತ್ಯಯ ಮತ್ತು ತದ್ಧಿತ ಪ್ರತ್ಯಯಗಳೆಂಬ 2 ರೀತಿಯ ಪ್ರತ್ಯಯಗಳ ಸಹಾಯದಿಂದ ವರ್ಣಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಈ ಪ್ರಯತ್ನ ಕನ್ನಡ ಪದಗಳ ಮಟ್ಟಿಗೆ ಯಶಸ್ವಿಯಾಗಲಾರದು. ಯಾಕೆಂದರೆ ಕನ್ನಡದಲ್ಲಿ ನಾಮಧಾತು, ಕ್ರಿಯಾಧಾತು ಮತ್ತು ಗುಣಧಾತು ಎಂಬುದಾಗಿ 3 ರೀತಿಯ ಧಾತುಗಳಿದ್ದು ಕನ್ನಡದ ಪದಗಳನ್ನು ಈ 3 ರೀತಿಯ ಧಾತುಗಳಿಗೆ ಬೇರೆ ಬೇರೆ ರೀತಿಯ ಪ್ರತ್ಯಯಗಳನ್ನು ಸೇರಿಸುವುದರ ಮೂಲಕ ಸಾಧಿಸಬೇಕಾಗುತ್ತದೆ. ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ಪದಗಳನ್ನು ಕನ್ನಡದವೇ ಆದ ಒಳರಚನೆಯ ವಿಧಾನಗಳ ಮೂಲಕ ವರ್ಣಿಸಬೇಕಾಗುತ್ತದಲ್ಲದೆ ಸಂಸ್ಕೃತ ವ್ಯಾಕರಣಗಳಲ್ಲಿ ಬಳಕೆಯಲ್ಲಿರುವ ವಿಧಾನಗಳ ಮೂಲಕ ವರ್ಣಿಸಲು ಸಾಧ್ಯವಾಗದು. ಯಾಕೆಂದರೆ ಮೇಲೆ 8.3ರಲ್ಲಿ ಸೂಚಿಸಿದಂತೆ ಈ ಪದಗಳ ಒಳರಚನೆ ಮುಖ್ಯವಾಗಿ ಅವಕ್ಕೂ ಕನ್ನಡದಲ್ಲಿ ಬಳಕೆಯಲ್ಲಿರುವ ಇತರ ಪದಗಳಿಗೂ ನಡುವಿರುವ ಸಂಬಂಧದ ಮೇಲೆ ಆಧರಿಸಿರುತ್ತದಲ್ಲದೆ ಸಂಸ್ಕೃತದಲ್ಲಿ ಈ ಪದಗಳಿಗಿರುವ ಒಳರಚನೆಯ ಆಧಾರದ ಮೇಲಲ್ಲ. ಉದಾಹರಣೆಗಾಗಿ ಕನ್ನಡಕ್ಕೆ ಸಂಸ್ಕೃತದಿಂದ ಕ್ರಿಯಾಪದಗಳು ನೇರವಾಗಿ ಎರವಲಾಗುವುದಿಲ್ಲ. ಅವುಗಳೊಂದಿಗೆ ಕೃತ್ ಇಲ್ಲವೇ ತದ್ಧಿತ ಪ್ರತ್ಯಯಗಳು ಸೇರಿರುವ ರೂಪದಲ್ಲಾಗಲಿ ಇಲ್ಲವೇ ಕನ್ನಡದ ಇಸು ಎಂಬ ಪ್ರತ್ಯಯದೊಂದಿಗಾಗಲಿ ಅವು ಬಳಕೆಗೆ ಬರುತ್ತವೆ. ಉದಾಹರಣೆಗೆ ರಕ್ಷಣೆ, ರಕ್ಷಿಸು, ಆಶ್ರಯ, ಆಶ್ರಿತ, ಆಶ್ರಯಿಸು ಇತ್ಯಾದಿ. ಹಾಗಾಗಿ ಕನ್ನಡಕ್ಕೆ ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ಪದಗಳ ಒಳರಚನೆಯನ್ನು ಸಂದರ್ಭಕ್ಕನುಸಾರವಾಗಿ ಕೆಲವು ಅಸ್ವತಂತ್ರವಾದ ಧಾತುಗಳನ್ನು ಕಲ್ಪಿಸುವುದರ ಮೂಲಕ ವರ್ಣಿಸಬೇಕಾಗುತ್ತದೆ. ಹೆಚ್ಚಿನೆಡೆಗಳಲ್ಲೂ ಈ ಧಾತುಗಳು ಯಾವ ವರ್ಗಕ್ಕೆ ಸೇರುತ್ತವೆ ಎಂಬುದನ್ನು ನಿರ್ಧರಿಸಲು ಕನ್ನಡದಲ್ಲಿ ಯಾವ ಆಧಾರವೂ ದೊರೆಯುವುದಿಲ್ಲ. ತಯಾರಿಕೆ ಮತ್ತು ಬಳಕೆ. ಕನ್ನಡ ಮತ್ತು ಸಂಸ್ಕೃತ ಪದಗಳ ನಡುವೆ ಇನ್ನೊಂದು ಪ್ರಾಮುಖ್ಯವಾದ ವ್ಯತ್ಯಾಸವಿದೆ. ಕನ್ನಡದ ನಾಮಪದಗಳಿಗೆ ತಯಾರಿಕೆ ಮತ್ತು ಬಳಕೆ ಎಂಬುದಾಗಿ 2 ಭಿನ್ನ ಭಿನ್ನವಾದ ಅವಸ್ಥೆಗಳಿದ್ದು ಈ ಪದಗಳು ಯಾವುದಾದರೊಂದು ಸಂದರ್ಭದಲ್ಲಿ ತಯಾರಾದ ಬಳಿಕ ಬಳಕೆಗೆ ಬಂದು ಉಳಿದರೆ ಮಾತ್ರ ಭಾಷೆಯ
ಪದಗಳೆಂದೆನಿಸಬಲ್ಲುವು. 1.6.1 ನೋಡಿ. ಈ ಕಾರಣಕ್ಕಾಗಿ ಒಳರಚನೆಯ ಮಟ್ಟಿಗೆ ನಿಯಮಬದ್ಧವಾಗಿ ಕಾಣಿಸುವ ಪ್ರತ್ಯಯವಿರುವ ನಾಮಪದ ಇಲ್ಲವೇ ಜೋಡು ಪದಗಳೆಲ್ಲವೂ ಕನ್ನಡದಲ್ಲಿ ಭಾಷೆಯ ಪದಗಳಾಗುವುದಿಲ್ಲ. ಅಂತಹ ಪದಗಳು ಒಂದು ನಿಶ್ಚಿತವಾದ ಅರ್ಥದಲ್ಲಿ ರೂಢಿಗೆ ಬಂದಾಗ ಮಾತ್ರ ಅವು ಭಾಷೆಯ ಪದಗಳೆಂದೆನಿಸಬಲ್ಲುವು. ಇದಲ್ಲದೆ ಭಾಷೆಯಲ್ಲಿ ರೂಢಿಗೆ ಬಂದಿರುವ ಕನ್ನಡದ ಪದಗಳು ಒಳರಚನೆಯ ಮಟ್ಟಿಗೆ ನಿಯಮಬದ್ಧವಾಗಿ ಇಲ್ಲದಿರಲು ಸಾಧ್ಯವಿದೆ. ಪದಕ್ಕೊಂದು ನಿಯಮ ಎನ್ನುವಷ್ಟರ ಮಟ್ಟಿಗೆ ಕನ್ನಡದಲ್ಲಿ ಪ್ರತ್ಯಯವಿರುವ ಪದಗಳ ಮತ್ತು ಜೋಡು ಪದಗಳ ಒಳರಚನೆ ಅನಿಯಮಿತವಾಗಿರಲು ಸಾಧ್ಯವಿದೆ. ಇದಕ್ಕೆ ಕಾರಣವೇನೆಂದರೆ ಕನ್ನಡ ಭಾಷೆಯ ನಿಜವಾದ ಸ್ವರೂಪ ಮಾತಿನ ಬಳಕೆಯಲ್ಲೇನೆ ಸಿದ್ಧವಾಗುವಂತಹದು. ಬರಹದಲ್ಲಿ ಅದನ್ನು ಬಳಸುತ್ತಿರುವೆವಾದರೂ ಮಾತಿಗಿರುವಷ್ಟು ಮಹತ್ವ ಬರಹಕ್ಕಿಲ್ಲ. ಕಳೆದ 1,500-2,000 ವರ್ಷಗಳಲ್ಲಿ ಕನ್ನಡ ಭಾಷೆ ಎಷ್ಟೊಂದು ಬದಲಾವಣೆಗಳಿಗೊಳಗಾಗಿದೆ. ಪೂರ್ವದ ಹಳೆಕನ್ನಡವಿದ್ದುದು ಹಳೆಕನ್ನಡವಾಗಿ, ನಡುಗನ್ನಡವಾಗಿ, ಅನಂತರ ಹೊಸಗನ್ನಡವಾಗಿದೆ. ಮತ್ತು ಹೊಸಗನ್ನಡದಲ್ಲೂ ಊರಿಂದೂರಿಗೆ ಮತ್ತು ಜಾತಿಯಿಂದ ಜಾತಿಗೆ ಅದು ಭಿನ್ನ ಭಿನ್ನವಾಗಿದೆ ಎಂಬುದನ್ನು ಪರಿಶೀಲಿಸಿದೆವಾದರೆ ಮಾತಿನ ಬಳಕೆಗೆ ಈ ಭಾಷೆಯ ಸ್ವರೂಪವನ್ನು ನಿರ್ಧರಿಸುವಲ್ಲಿ ಎಂಥ ಮಹತ್ವವಿದೆ ಎಂಬ ವಿಷಯ ಸ್ಪಷ್ಟವಾದೀತು. ಈ ಕಾರಣಕ್ಕಾಗಿ ಕನ್ನಡದ ವ್ಯಾಕರಣ ನಿಯಮಗಳನ್ನು ರಚಿಸುವವರು ಅದು ಬರಹದಲ್ಲಿ ಮಾತ್ರವಲ್ಲದೆ ಮಾತಿನಲ್ಲೂ ಯಾವ ರೂಪದಲ್ಲಿದೆ ಎಂಬುದನ್ನು ಗಮನಿಸುವುದು ಅವಶ್ಯ. ಇನ್ನೊಂದು ಪ್ರಾಮುಖ್ಯವಾದ ಸಂಗತಿ ಏನೆಂದರೆ ಬರಹಗಳು ಭಾಷೆಯ ಒಂದು ಚಿಕ್ಕ ಅಂಶವನ್ನು ಮಾತ್ರವೇ ಪ್ರತಿನಿಧೀಕರಿಸಬಲ್ಲುವು. ಉದಾಹರಣೆಗಾಗಿ ತಿನ್ನು ಎಂಬ ಕ್ರಿಯಾಪದಕ್ಕಿರುವ ಹಲವು ರೂಪಗಳಲ್ಲಿ ತಿನ್ನುತ್ತಾನೆ, ತಿಂದ, ತಿನ್ನಲಿ, ತಿನ್ನುತ್ತೇನೆ, ತಿನ್ನಲಿದ್ದೇನೆ, ತಿನ್ನುತ್ತಿದ್ದಾಳೆ ಇತ್ಯಾದಿ ಕೆಲವನ್ನು ಮಾತ್ರ ಬರಹಗಳಲ್ಲಿ ಕಾಣಬಲ್ಲೆವು. ಉಳಿದ ರೂಪಗಳನ್ನು ಪಡೆಯಲು ಮಾತಿನ ಮೊರೆ ಹೋಗಬೇಕಾಗುತ್ತದೆ. ಇದಲ್ಲದೆ ಭಾಷೆ ಮಾತಿನಲ್ಲಿ ಬದಲಾದಂತೆ ಬರಹದಲ್ಲೂ ಬದಲಾಗುತ್ತಿದ್ದು ಈ ವಿಷಯದಲ್ಲಿ ಬರಹ ಮಾತಿನನ್ನನುಸರಿಸುವುದಲ್ಲದೆ ಮಾತು ಬರಹವನ್ನನುಸರಿಸುವುದಿಲ್ಲ. ಕಾಲದಿಂದ ಕಾಲಕ್ಕೆ ಬರಹದ ಭಾಷೆಯಲ್ಲಿ ಬದಲಾವಣೆಗಳುಂಟಾಗಲು ಅದಕ್ಕೆ ಮೊದಲು ಮಾತಿನಲ್ಲಿ ಬದಲಾವಣೆಗಳುಂಟಾಗಿರುವುದೇ ಮುಖ್ಯ ಕಾರಣವಾಗಿರುತ್ತದೆ. ಈ ವಿಷಯದಲ್ಲಿ ಸಂಸ್ಕೃತ ಭಾಷೆ ಕನ್ನಡಕ್ಕಿಂತ ಮತ್ತು ಸಾವಿರಾರು ಇತರ ಭಾಷೆಗಳಿಗಿಂತ ಬಹಳ ಮಟ್ಟಿಗೆ ಭಿನ್ನವಾಗಿದೆ. ಕಳೆದ 2,000 ವರ್ಷಗಳಲ್ಲಿ ಪಾಣಿನಿಯ ಕಾಲದಿಂದೀಚೆಗೆ ಸಂಸ್ಕೃತ ಭಾಷೆ ಸ್ವಲ್ಪವೂ ಬದಲಾಗದೆ ಹಾಗೆಯೇ ಉಳಿದಿದೆ. ಈ ದೀರ್ಘವಾದ ಅವಧಿಯಲ್ಲಿ ಅದರ ಪ್ರಯೋಗಗಳಿಗೆಲ್ಲ ಬರಹದ ಭಾಷೆ ಮೂಲಾಧಾರವಾಗಿದ್ದುದೇ ಇದಕ್ಕೆ ಮುಖ್ಯ ಕಾರಣ. 2,000 ವರ್ಷಗಳಷ್ಟು ಹಿಂದೆ ರಚಿತವಾಗಿದ್ದ ಪಾಣಿನಿಯ ವ್ಯಾಕರಣ ನಿಯಮಗಳು ಇವತ್ತಿಗೂ ಆ ಭಾಷೆಯಲ್ಲಿ ಪದಗಳನ್ನು ಮತ್ತು ಪದರೂಪಗಳನ್ನು ತಯಾರಿಸಲು ಆಧಾರವಾಗಿರುತ್ತವೆ. ಈ ನಿಯಮಗಳನ್ನು ಮೀರುವ ಪದಗಳು ಇಲ್ಲವೇ ಪದರೂಪಗಳು ಸಾಧುವೆನಿಸಬೇಕಾದರೆ ಅವು ಮಹಾಕವಿಗಳ ಇಲ್ಲವೇ ವಿದ್ವಾಂಸರ ಬರಹಗಳಲ್ಲಿ ಕಾಣಿಸಬೇಕು ಎಂದರೆ ಮಾನ್ಯವಾದ ಬರಹಗಳಲ್ಲಿ ರೂಢಿಗೆ ಬಂದಿರಬೇಕು. ಪಾಣಿನಿಯ ಕಾಲದ ಸಂಸ್ಕೃತದಲ್ಲಿ ಪದಗಳ ತಯಾರಿಕೆ ಮತ್ತು ಬಳಕೆಗಳೆಂಬ 2 ಘಟ್ಟಗಳ ನಡುವೆ ಸ್ಪಷ್ಟವಾದ ವ್ಯತ್ಯಾಸವಿತ್ತು. ಆತನ ವ್ಯಾಕರಣದಲ್ಲಿ ಒಂದೆರಡು ಪದಗಳ ರಚನೆಗೆ ಮಾತ್ರವೇ ಅನ್ವಯಿಸುವಂತಹ ನಿಯಮಗಳು ಹಲವಿವೆ ಎಂಬುದು ಈ ವಿಷಯವನ್ನು ಸ್ಪಷ್ಟಪಡಿಸುತ್ತದೆ. ಆದರೆ ಆತನ ಕಾಲದ ಅನಂತರದ ಕಾಲದಲ್ಲಿ ಸಂಸ್ಕೃತ ಭಾಷೆ ಬರಿಯ ಬರಹದ ಭಾಷೆಯಾಗಿ ಉಳಿದು ಅದಕ್ಕೆ ಮಾತಿನ ಬಳಕೆಯ ಆಧಾರ ತಪ್ಪಿಹೋಯಿತು. ಮಾತಿನಲ್ಲಿ ಆ ಭಾಷೆ ಪಾಲಿ, ಪ್ರಾಕೃತ, ಅಪಭ್ರಂಶ ಇತ್ಯಾದಿಯಾಗಿ ಬದಲಾಗುತ್ತಾ ಹೋದರೂ ಬರಹದಲ್ಲಿ ಮಾತ್ರ ಅಂತಹ ಬದಲಾವಣೆಗಳನ್ನು ಅನುಸರಿಸದೆ ಇದ್ದುದಿದ್ದಂತೆಯೇ ಉಳಿದುಕೊಂಡುದೇ ಇದಕ್ಕೆ ಕಾರಣ. ಎಂದರೆ ಕನ್ನಡ ಬರಹ ಹಳೆಕನ್ನಡವಿದ್ದುದು ನಡುಕನ್ನಡವಾಗಿ ಅನಂತರ ಹೊಸಗನ್ನಡವಾಗಿ ಬದಲಾಗಿದೆ. ಆದರೆ ಸಂಸ್ಕೃತ ಬರಹ ಸಂಸ್ಕೃತವಿದ್ದದ್ದು ಪ್ರಾಕೃತವಾಗಿ ಅನಂತರ ಹಿಂದಿ, ಮರಾಠಿ ಮೊದಲಾದವುಗಳಲ್ಲಿ ಒಂದಾಗಲಿಲ್ಲ. ಇದಕ್ಕೆ ಬದಲು ಅದು ಸಂಸ್ಕೃತವಾಗಿಯೇ ಉಳಿದುಕೊಂಡಿದೆ.
ಭಾಷೆಯ ಮಟ್ಟಿಗೆ ಹೀಗೆ ಕಾಲಿಂದ ಕಾಲಕ್ಕೆ ಬದಲಾಗದೆ ಉಳಿಯುವುದು ಒಂದು ಅಸ್ವಾಭಾವಿಕ ಘಟನೆ ಎಂದು ಹೇಳಬಹುದು. ಈ ಕಾರಣಕ್ಕಾಗಿ ಸಂಸ್ಕೃತದ ವ್ಯಾಕರಣವು ಕೆಲವು ಅಸ್ವಾಭಾವಿಕ ಗುಣಧರ್ಮಗಳನ್ನು ತೋರಿಸುತ್ತದೆ. ಅದರ ನಾಮಪದಗಳಲ್ಲಿ ತಯಾರಿಕೆ ಮತ್ತು ಬಳಕೆ ಎಂಬ ಈ ಎರಡು ಘಟಕಗಳ ನಡುವಿರುವ ವ್ಯತ್ಯಾಸ ಹೆಚ್ಚಿನ ಮಟ್ಟಿಗೆ ಇಲ್ಲವಾಗಿರುವುದು ಇಂತಹ ಗುಣಧರ್ಮಗಳಲ್ಲಿ ಪ್ರಾಮುಖ್ಯವಾದುದು. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ನಡುವೆ ಈ ವಿಷಯದಲ್ಲಿ ಬಹಳ ಸ್ಪಷ್ಟವಾದ ವ್ಯತ್ಯಾಸವಿದೆ. ಇದನ್ನು ಈ ಎರಡು ಭಾಷೆಗಳಲ್ಲಿ ಬಳಕೆಯಾಗುವ ಜೋಡು ಪದಗಳ ಪರಿಶೀಲನೆಯಿಂದ ತಿಳಿದುಕೊಳ್ಳಬಹುದು.